ಹಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿಯರ್ ಬ್ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಮೊದಲನೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಂಗೆ ನಮ್ಮ ವೀಡಿಯೋಸ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದ್ರಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಇವತ್ತಿನ ಬ್ಲಾಗ್ನ ಸಂಜೆಯಿಂದ ಶುರು ಮಾಡ್ಕೊಂಡಿದ್ದೀನಿ. ನಾಳೆನೇ ಸಂಕ್ರಾಂತಿ ಹಬ್ಬ, ಸೊ ಅದರಿಂದ ಇನ್ನು ಹಬ್ಬ ಅಂದರೆ 3-4 ದಿನ ಹಿಂದೆಯಿಂದನೇ ಕೆಲಸಗಳೆಲ್ಲ ಶುರುವಾಗಿರುತ್ತೆ ಅಲ್ವಾ. ಮನೆ ಕ್ಲೀನಿಂಗು, ಒರೆಸೋದಾಗಿರ್ಬೋದು, ಈ ಥರದ ಕೆಲಸಗಳೆಲ್ಲ, ಬಟ್ಟೆ ಎಲ್ಲ ಕ್ಲೀನಿಂಗ್ ಆಗೋದು, ಈ ಥರ ಕೆಲಸಗಳೆಲ್ಲ 3-4 ದಿನ ಹಿಂದೆಯಿಂದನೇ ಶುರುವಾಗಿರುತ್ತೆ ಹಬ್ಬ ಅಂದರೆ. ಇನ್ನು ನಾನು ಮೊನ್ನೆ ಜನವರಿ 1ಗೆ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ. ಈ ಸೋಫಾ ಕವರ್ಸು, ಬೆಡ್ಶೀಟ್ಸ್ ಎಲ್ಲ ಕ್ಲೀನ್ ಮಾಡೋದು, ಇದೆಲ್ಲ ಕೂಡ ಮನೆ ಕ್ಲೀನಿಂಗು, ಇವೆಲ್ಲ ಕೆಲಸಗಳು ಮನೆಯೇ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ಅದರಿಂದ ಇವತ್ತು ಅಷ್ಟೊಂದು ಕೆಲಸ ಏನಿರಲಿಲ್ಲ. ಎಷ್ಟೇ ಒಂದೇ ಸ್ವಲ್ಪ ಪಾತ್ರೆ ಇದ್ದರೆ ಅದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಸಂಜೆ 6:30 ಹಂಗಾಗಿತ್ತು. ಇವಾಗ ಹೂವು ತಂದಿದ್ರು, ಅದನ್ನು ಕಟ್ತಾ ಕುತ್ಕೊಂಡು ಮನೆ ಮುಂದೆ ಎಲ್ಲ ಸಾರಿಸಿದ್ದಾಯಿತು. ಇವಾಗ ರಂಗೋಲಿ ಹಾಕ್ತಾ ಇದ್ದೀನಿ. ನಾನು ರಂಗೋಲಿ ಹಾಕ್ತಿದ್ರೆ ಪಕ್ಕದ ಮನೆ ಹುಡುಗಿ ಎಲ್ಲ ಬಂದು ಪಾಪ ಅವಳು ಹೆಲ್ಪ್ ಮಾಡಿಕೊಡ್ತಾ ಇದ್ಲು. ನಾನು ರಂಗೋಲಿ ಹಾಕ್ತಾ ಇದ್ದರೆ ಅವಳು ಬಂದು ಕಲರ್ ಹಾಕ್ತಿದ್ಲು. ನಾನು ಒಬ್ಬಳೇ ಹಾಕ್ತಿದ್ದೀನಿ ಅಂತ, ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ನಾಳೆ ಹಬ್ಬ ಇದೆ ಅಂದ್ರೇ ಹಿಂದಿನ ದಿನಾನೇ ಎಲ್ಲ ತೊಳೆದ್ಬಿಟ್ಟು ಆಚೆ ಎಲ್ಲ ಸಾರಿಸಿ ರಂಗೋಲಿ ಹಾಕ್ಬಿಡ್ತೀವಿ. ಇಲ್ಲ ಸೊ ಫೈನಲಿ ನನ್ನ ರಂಗೋಲಿ ಈ ರೀತಿ ಬಂದಿದೆ. ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಚೆನ್ನಾಗಿದೆಯಾ ಇಲ್ವಾ ಅಂತ. ಹಂಗೆ ಬನ್ನಿ ನಮ್ಮ ಬೀದಿಯಲ್ಲೆಲ್ಲ ಯಾವ ರೀತಿ ರಂಗೋಲಿಗಳು ಹಾಕಿದ್ದಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಇದು ತುಂಬ ಚೆನ್ನಾಗಿದೆ ಅಲ್ವಾ, ಟ್ರೆಡಿಷ್ನಲ್ ಆಗಿ. ಸೊ ಈ ಹಬ್ಬಕ್ಕೆ ತಕ್ಕಂತೆ ಇದೆ ಹಸು ಮತ್ತು ಸೂರ್ಯ, ಕಬ್ಬುಗಳು ಇದೆಲ್ಲ. ಮತ್ತು ಇನ್ನೊಂದು ಬಂದು ಈ ರೀತಿ ಡಿಸೈನು, ಇದು ಸಿಂಪಲ್ ಆಗಿ ಒಂಥರ ಚೆನ್ನಾಗಿದೆ. ಮತ್ತು ಇದು ಈ ರಂಗೋಲಿ ಈ ರೀತಿ ಒಬ್ಬೊಬ್ರ ಮನೆ ಹತ್ರ ಒಂದೊಂದು ರಂಗೋಲಿ ಬಿಡಿಸಿದ್ದಾರೆ. ಎಲ್ಲ ಕೂಡ ತುಂಬ ಚೆನ್ನಾಗಿದೆ. ನನಗೆ ಈ ಎಲ್ಲ ರಂಗೋಲಿ ಡಿಸೈನ್ಸಲ್ಲಿ ಇದು ತುಂಬ ಇಷ್ಟ ಆಯಿತು. ಇವರು ಇನ್ನೂ ಹಾಕ್ತಿದ್ದಾರೆ.